ಸ್ವಾಗತ. ನಾನು ನಯನ. 2024ರ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸ್ಪರ್ಧೆ ಮಾಡಬೇಕು ಎಂದು ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧಿಸಬೇಕು ಎಂದು ಅವರು ಹೇಳಿದ್ದಾರೆ ಎಂದು ತಿಳಿದು ಬಂದಿದೆ. ಚಾರಣ ಪ್ರಿಯರ ಅಚ್ಚುಮೆಚ್ಚಿನ ಭಟ್ರು ಎಂದೇ ಖ್ಯಾತರಾಗಿದ್ದ ಗಿರಿಗದ್ದೆ ಮಹಾಲಿಂಗ ಭಟ್ ಬುಧವಾರ ಮುಂಜಾನೆ ನಿಧನರಾಗಿದ್ದಾರೆ. ಸುಬ್ರಹ್ಮಣ್ಯದ ಕುಮಾರ ಪರ್ವತ ಚಾರಣಿಗರಿಗೆ ಗಿರಿಗದ್ದೆಯ ಮನೆಯಲ್ಲಿ ವಿಶ್ರಾಂತಿ, ಕಾಫಿ, ಊಟ, ತಿಂಡಿ, ಚಹಾ ವ್ಯವಸ್ಥೆ ಒದಗಿಸ್ತಾ ಇದ್ದ ಮಹಾಲಿಂಗ ಭಟ್ ವಾರದ ಹಿಂದೆ ಹೃದಯಾಘಾತಕ್ಕೊಳಗಾಗಿ ಮಂಗಳೂರಿನ ಅತ್ತಾವರ ಕೆಎಂಸಿಗೆ ದಾಖಲಾಗಿ ಗುಣಮುಖರಾಗಿದ್ರು. ಮಂಗಳೂರಿನಲ್ಲಿರುವ ಪುತ್ರಿಯ ಮನೆಯಲ್ಲಿ ವಿಶ್ರಾಂತಿಯಲ್ಲಿದ್ದವರಿಗೆ ಮತ್ತೆ ಎದೆನೋವು ಕಾಣಿಸಿ ಹೃದಯ ಸ್ತಂಭನದಿಂದ ಕೊನೆಯುಸಿರೆಳೆದಿದ್ದಾರೆ. ಮೃತರಿಗೆ 3 ಸಹೋದರರು, 2 ಸಹೋದರಿಯರು, ಪುತ್ರ ಹಾಗೂ 3 ಪುತ್ರಿಯರಿದ್ದಾರೆ. ಲಡಾಖ್ ಹೈಕೋರ್ಟ್ ಮನೆಯೊಂದರ ಕಿಟಕಿ ತೆರೆಯಲು ಆದೇಶ ನೀಡಿ ಅಚ್ಚರಿ ಮೂಡಿಸಿದೆ. ಒಂದಲ್ಲ ಎರಡಲ್ಲ 5 ವರ್ಷಗಳಿಂದ ಈ ಮನೆಯ ಕಿಟಕಿ ಮುಚ್ಚಿತ್ತು. ಹಾಗೆ ಮುಚ್ಚಿರುವಂತೆ ಸೂಚನೆ ನೀಡಿದ್ದು ನ್ಯಾಯಾಲಯ. ಈಗ ಕೊನೆಗೂ ಮುಚ್ಚಿದ ಕಿಟಕಿಗೆ ಮುಕ್ತಿ ಸಿಕ್ಕಿದೆ. ಕಾಶ್ಮೀರದ ಬುದ್ಗಾಮ್ ಜಿಲ್ಲೆಯ ಖಾನ್ ಸಾಹಿಬ್ ನಿವಾಸಿ ಗುಲಾಂ ನಬಿ ಶಾ ಅವರು ತಮ್ಮ ನಿವಾಸದ ಕಿಟಕಿಯನ್ನು ತೆರೆಯಲು 5 ವರ್ಷ ಕಾಯಬೇಕಾಗಿತ್ತು. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಹೈಕೋರ್ಟ್ ಅನುಮತಿಯ ಬಳಿಕವಷ್ಟೇ ಅವರ ಕಿಟಕಿಗೆ ಪುನಃ ಜನ್ಮ ಸಿಕ್ಕಿದೆ. ನೆರೆಮನೆಯವರ ದಾವೆ ಹಿನ್ನೆಲೆ ಕಿಟಕಿ ಮುಚ್ಚಲಾಗಿತ್ತು. ಮಡಿಕೇರಿಯ ಗೋಣಿಕೊಪ್ಪದ ಸಮೀಪದ ದೇವರಪುರದಲ್ಲಿ ಡಿಸೆಂಬರ್ 9ರ ರಾತ್ರಿ ವಾಹನ ಅಡ್ಡಗಟ್ಟಿ ನಡೆಸಲಾಗಿದ್ದ 50 ಲಕ್ಷ ರೂಪಾಯಿಗಳ ದರೋಡೆ ಪ್ರಕರಣದ 6 ಮಂದಿ ಆರೋಪಿಗಳನ್ನ ಕೊಡಗು ಪೊಲೀಸರು ಬಂಧಿಸಿದ್ದಾರೆ. ವಿರಾಜಪೇಟೆಯ ಆಜಿ ಗ್ರಾಮದ ನಾಗೇಶ್, ಬಿಟ್ಟಂಗಾಲದ ಪ್ರಶಾಂತ್, ಗಾಂಜಾ ರಮೇಶ್ ಮತ್ತು ಕ್ಲೀನರ್ ರಮೇಶ್ ಹಾಗೂ ಕೇರಳ ರಾಜ್ಯದ ತಲಚೇರಿಯ ಹಾರೂನ್ ಮತ್ತು ಜಮ್ಶದ್ ಎಂಬುವರನ್ನ ಬಂಧಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಪ್ರಕೃತಿ ವಿಕೋಪ ಕುರಿತಂತೆ ಉನ್ನತ ಮಟ್ಟದ ಸಮಿತಿ ಸಭೆಯನ್ನ ಕೂಡಲೇ ಕರೆದು ರಾಜ್ಯಕ್ಕೆ ಬರ ಪರಿಹಾರ ಬಿಡುಗಡೆಗೆ ಕ್ರಮ ವಹಿಸುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ತಲೆದೋರಿದ್ದು 236 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರ ಪೀಡಿತವಾಗಿವೆ. ಸುಮಾರು 48.19 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಹಾನಿ ಸಂಭವಿಸಿದೆ. ಇದರಿಂದಾಗಿ ರೈತರು, ಅದರಲ್ಲೂ ಹೆಚ್ಚಿನ ಸಂಖ್ಯೆಯ ಸಣ್ಣ ಮತ್ತು ಅತಿ ಸಣ್ಣ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ರಾಜ್ಯ ಸರ್ಕಾರವು ಎನ್ಡಿಆರ್ಎಫ್ ಮಾರ್ಗಸೂಚಿ ಅನ್ವಯ ಬರ ಪರಿಹಾರ ಬಿಡುಗಡೆಗಾಗಿ ಮೊದಲ ಪ್ರಸ್ತಾವನೆ ಸಲ್ಲಿಸಿ 3 ತಿಂಗಳು ಕಳೆದಿದೆ. ಆದ್ದರಿಂದ ಕೂಡಲೇ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಸಿ 18,177.44 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದರು. ಆಪರೇಷನ್ ಕಮಲದ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ನಾವು ಪತನ ಮಾಡೋದಿಲ್ಲ, ತಾನಾಗಿ ಸರ್ಕಾರ ಬೀಳುತ್ತೇವೆಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ವಿಧಾನಸೌಧದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜಕಾರಣದಲ್ಲಿ ಎಲ್ಲಾ ಪಕ್ಷಗಳಲ್ಲಿ ಗೊಂದಲ ಸಹಜ, ಕಾಂಗ್ರೆಸ್ನಲ್ಲೂ ಗೊಂದಲ ಇದೆ. ನಾವು ಸರ್ಕಾರವನ್ನ ಬೀಳಿಸ್ತಾ ಇಲ್ಲ, ತಾನಾಗಿ ಸರ್ಕಾರ ಬೀಳುತ್ತೆ. ಕಾಂಗ್ರೆಸ್ನಲ್ಲೂ ಅಜಿತ್ ಪವಾರ್ ರೀತಿಯವರು ಇದ್ದಾರೆ ಎಂದು ಹೇಳಿದರು. ಹಿಂದಿ ನಮ್ಮ ರಾಷ್ಟ್ರ ಭಾಷೆ, ನಾವು ಅದನ್ನ ತಿಳಿದಿರಬೇಕು ಎಂದು ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರು ಐಎನ್ಡಿಎ ನಾಯಕರ ಸಭೆಯಲ್ಲಿ ಹೇಳಿದ್ದು ಆಕ್ರೋಶಕ್ಕೆ ಗುರಿಯಾಗಿದೆ. ಮಂಗಳವಾರ ಸುಮಾರು 3 ಗಂಟೆಗಳ ಕಾಲ ವಿರೋಧ ಪಕ್ಷಗಳ ಐಎನ್ಡಿಎ ಮೈತ್ರಿಕೂಟದ ಸಭೆ ನಡೆದಿತ್ತು. ಜೆಡಿಯು ಮುಖಂಡ ನಿತೀಶ್ ಕುಮಾರ್ ಅವರು ಹಿಂದಿಯಲ್ಲಿ ಮಾತನಾಡಿದ್ರು. ಅದನ್ನು ಅನುವಾದ ಮಾಡುವಂತೆ ಡಿಎಂಕೆ ನಾಯಕ ಟಿಆರ್ ಬಾಲು ಕೇಳಿದಾಗ ನಿತೀಶ್ ತಾಳ್ಮೆ ಕಳೆದುಕೊಂಡ ಘಟನೆ ನಡೆದಿದೆ. ಈ ವೇಳೆ ಡಿಎಂಕೆ ಮುಖ್ಯಸ್ಥ ಹಾಗೂ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಕೂಡ ಹಾಜರಿದ್ದರು. ಪ್ರಶಾಂತ್ ನೀಲ್ ನಿರ್ದೇಶನದ ಕೆಜಿಎಫ್ 2 ಹಾಗೂ ಸಲಾರ್ ಮಧ್ಯೆ ಒಂದು ಸಾಮ್ಯತೆ ಇದೆ. ಅದೇನೆಂದ್ರೆ ಡಾರ್ಕ್ ಶೇಡ್. ಈ ಕಾರಣದಿಂದಲೇ ಕೆಜಿಎಫ್ 2 ಹಾಗೂ ಸಲಾರ್ ಚಿತ್ರಕ್ಕೆ ಲಿಂಕ್ ಇದೆ ಎಂಬ ಅನುಮಾನ ಪ್ರೇಕ್ಷಕರಿಗೆ ಮೂಡಿದೆ. ಪ್ರಶಾಂತ್ ನೀಲ್ ಅವರು ಪ್ರತಿ ಬಾರಿ ಇದೇ ರೀತಿಯ ಶೇಡ್ನ ಆಯ್ಕೆ ಮಾಡಿಕೊಳ್ಳಲು ಒಂದು ಕಾರಣ ಇದೆ. ಸಂದರ್ಶನವೊಂದರಲ್ಲಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಪ್ರಶಾಂತ್ ನೀಲ್ಗೆ ಕಲರ್ OCD ಇದೆಯಂತೆ. ಅದಕ್ಕೆ ಅವರು ಒಂದೇ ರೀತಿಯ ಸಿನಿಮಾವನ್ನ ಮಾಡ್ತಾರೆ. ಕೆಜಿಎಫ್ ಹಾಗೂ ಸಲಾರ್ ಒಂದೇ ರೀತಿಯಲ್ಲಿ ಕಾಣುತ್ತೆ. ಇದಕ್ಕೆ ಕಾರಣ ನನಗೆ ಇರೋ OCD. ಅತಿಯಾಗಿ ಬಣ್ಣ ಇರೋ ಶರ್ಟ್ ಧರಿಸೋದು ನನಗೆ ಇಷ್ಟ ಆಗೋದಿಲ್ಲ. ತೆರೆ ಮೇಲೂ ನನ್ನ ಮನಸ್ಸಿನಲ್ಲಿರುವುದು ರಿಫ್ಲೆಕ್ಟ್ ಆಗುತ್ತೆ. ಇದು ಒಳ್ಳೆಯದು ಇರಬಹುದು, ಕೆಟ್ಟದ್ದು ಇರಬಹುದು ಎಂದಿದ್ದಾರೆ ಪ್ರಶಾಂತ್ ನೀಲ್. ತೆಲುಗು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇದೇ ಶನಿವಾರ ನಡೆದಿದೆ. 105 ದಿನಗಳ ಕಾಲ ನಡೆದ ರಿಯಾಲಿಟಿ ಶೋನಲ್ಲಿ ಅಂತಿಮವಾಗಿ ರೈತ ಯುವಕ ಪಲ್ಲವಿ ಪ್ರಶಾಂತ್ ಗೆದ್ದಿದ್ದಾರೆ. ಆದ್ರೆ ಅದೇ ಶೋನ ರನ್ನರ್ ಅಪ್ ಆದ ಅನುದೀಪ್ ಹಾಗೂ ವಿನ್ನರ್ ಪಲ್ಲವಿ ಪ್ರಶಾಂತ್ ನಡುವೆ ಮನೆಯಲ್ಲಿ ಆಗಾಗ ಜಗಳಗಳು ನಡೀತಾ ಇದ್ವು. ವಿನ್ನರ್ ಹಾಗೂ ರನ್ನರ್ ಅಪ್ ಹೆಸರುಗಳನ್ನು ಘೋಷಿಸಿದ ಬಳಿಕ ಹೊರಗಡೆ ಪಲ್ಲವಿ ಪ್ರಶಾಂತ್ ಹಾಗೂ ಅನುದೀಪ್ ಅವರ ಅಭಿಮಾನಿಗಳ ನಡುವೆ ಜೋರು ಗಲಾಟೆ ನಡೆದಿದ್ದು, ಅನುದೀಪ್ ಕಾರಿನ ಮೇಲೆ ಪಲ್ಲವಿ ಪ್ರಶಾಂತ್ ಅಭಿಮಾನಿಗಳು ದಾಳಿ ನಡೆಸಿ ಜಖಂಗೊಳಿಸಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಹಲವು ಬಸ್ಗಳ ಮೇಲೂ ಕಲ್ಲು ತೂರಾಟ ಮಾಡಲಾಗಿದೆ. ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.